ಆಚಾರ್ಯರೇ, ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ. ಆದರೆ ನಾವು ಪ್ರಯತ್ನ ಪಟ್ಟರೆ ಎಲ್ಲ ದುರ್ಗುಣಗಳನ್ನು ಮಾರ್ಪಾಡು ಮಾಡಿಕೊಳ್ಬಹುದು. ತಪ್ಪು ಮಾಡೋದು ತೀರಾ ಸಹಜ, ಆದರೆ ಅದನ್ನು ತಿದ್ದಿ ನಡೆಯಬೇಕಾದ್ದು ಮನುಷ್ಯನ ಮೂಲ ಧರ್ಮ. ಭೋಗೇಂದ್ರಾಚಾರ್ಯರೇ, ನಿಮಗೆ ಹೇಳಿದ್ದು ಅರ್ಥ ಮಾಡ್ಕೊತೀನಿ ಅಂತೀನಿ. ಹಾಂ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅರ್ಥವಾಯ್ತು ಗೋವಿಂದ. ಗುರುಗಳೇ, ಗುರುಗಳೇ ಕಾಪಾಡಿ, ಗುರುಗಳೇ ಗುರುಗಳೇ ಕಾಪಾಡಿ, ಗುರುಗಳೇ ನನ್ನನ್ನು ಉದ್ಧಾರ ಮಾಡಿ. ಮಾಡಿರೋ ತಪ್ಪನ್ನ ಕ್ಷಮಿಸಿ ನನ್ನ ಕಾಪಾಡಿ ಗುರುಗಳೇ. ಯಾರಪ್ಪ ನೀವು? ಏನಾಯಿತು? ನೀವು ಮಾಡಿರೋ ತಪ್ಪಾದರೂ ಏನು? ಗುರುಗಳೇ, ನನ್ನಿಂದ ಒಂದು ದೊಡ್ಡ ತಪ್ಪಾಗೋಗಿದೆ. ನಮ್ಮೂರಿನವರು ನನ್ನ ಊರಿಂದನೇ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ. ಪಕ್ಕದ ಊರಲ್ಲಿ ನಡೆದ ಘಟನೆಯನ್ನ ಕೇಳಿದೆ. ತಮ್ಮ ಮಹಿಮೆ ತಿಳಿಯಿತು. ತಾವು ಶ್ರೀಹರಿ ಸ್ವರೂಪರು, ಸಾಕ್ಷಾತ್ ಭಗವಂತನೇ ನನಗೋಸ್ಕರ ಬಂದಂಗಾಗಿದೆ. ನೀವೇ ನನ್ನ ಕಾಪಾಡಬೇಕು ಗುರುಗಳೇ. ಸಮಾಧಾನ ಮಾಡ್ಕೊಳ್ಳಿ ವಿಪ್ರೋತ್ತಮರೇ, ಆ ಶ್ರೀಹರಿ ನಿಮ್ಮ ಕೈ ಬಿಡೋದಿಲ್ಲ. ನೀವು ಮಾಡಿರೋ ಅಪರಾಧ ಆದರೂ ಏನು? ಊರಿನವರು ಬಹಿಷ್ಕಾರ ಯಾಕೆ ಹಾಕಿದ್ದಾರೆ? ಏನು ಕಾರಣ? ಗುರುಗಳೇ, ನನಗೆ ಮೊದಲಿಂದನೂ ಪ್ರಾಣಿಗಳನ್ನ ಕಂಡ್ರೆ ಆಗೋದಿಲ್ಲ. ಅದರಲ್ಲೂ ಶ್ವಾನ ಅಂದರೆ ತುಂಬ ದೂರ. ಶ್ವಾನ ಬೊಗಳ್ದ್ರಂತೂ ನನ್ನ ಸಿಟ್ಟು ತಡೆಯೋದಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಇವತ್ತು ಈ ಕಷ್ಟ ಅನುಭವಿಸ್ತಾ ಇದ್ದೀನಿ. ನಾರಾಯಣ, ಸಮಾಧಾನ ಮಾಡ್ಕೊಳ್ಳಿ. ಆ ಶ್ರೀಹರಿಯನ್ನು ಮೀರಿದ್ದು ಯಾವುದೂ ಇಲ್ಲ. ಇಷ್ಟಕ್ಕೂ ನಡೆದ ಘಟನೆಯಾದರೂ ಏನು? ನಿಮ್ಮ ಬಹಿಷ್ಕಾರಕ್ಕೆ ಕಾರಣ ಏನು? ಗುರುಗಳೇ, ಅದು ದರಿದ್ರವೇ, ತಿನ್ನೋ ಸಮಯಕ್ಕೆ ಸರಿಯಾಗಿ ಬೊಗಳ್ತೀಯ. ಆಗ್ಲೇ ಹೊಟ್ಟೆ ಹಸ್ದು ಬೆಂಕಿ ಬೀಳ್ತಾ ಇದೆ. ನಿನಗೆ ಬಿಟ್ರೆ ಮನೆಯೊಳಗಡೆ ಬಂದು ನಾನ್ ತಿನ್ನೋ ಊಟಕ್ಕೆ ಬಾಯಿ ಹಾಕ್ಬಿಡ್ತೀಯ. ಮಾಡ್ತೀನಿ ನಿನಗೆ. ನನ್ನ ಗುರಿ ಯಾವತ್ತೂ ತಪ್ಪಿಲ್ಲ. ನಾಯಿ ಸಾಯಿ. ಆಹಾ, ಸ್ವಲ್ಪ ಬಿಟ್ಟಿದ್ದಿದ್ರೆ ನನ್ನ ಭೋಜನ ಶ್ವಾನ ಭೋಜನ ಆಗೋಗಿರೋದು. ನಾನಿಟ್ಟಿರೋ ಗುರಿಯಿಂದ ಕಾಲು ಮುರಿತಲ್ಲ, ಇನ್ನೊಂದು ಸಲ ನನ್ನ ಮನೆ ಕಡೆ ತಲೆ ಹಾಕಲ್ಲ. ಗುರುಗಳೇ, ನಂಗೆ ತುಂಬ ಹಸಿವಾಗಿತ್ತು. ಹಸುವಿನ ಜೊತೆ ಕೋಪ ಸೇರ್ಕೊಂಡು ತಾಳ್ಮೆ ಕೆಡಿಸ್ಬಿಡ್ತು. ಕೈಗೆ ಸಿಕ್ಕಿದ ಕಲ್ಲು ತಗೊಂಡು ಆ ಶ್ವಾನಕ್ಕೆ ಹೊಡೆದು ಬಿಟ್ಟೆ. ಶ್ವಾನ ಚೀರಾಡ್ಕೊಂಡು ಹೋಗಿದ್ದು ಕೇಳಿಸ್ತು. ಇದರಲ್ಲಿ ನಂದೇನೂ ತಪ್ಪಿಲ್ಲ ಗುರುಗಳೇ. ಆದರೆ ಅಗ್ರಹಾರದವರೆಲ್ಲರೂ ಇದನ್ನ ಮಹಾಪಾಪ ಅಂತ ನಿರ್ದಾಕ್ಷಿಣ್ಯವಾಗಿ ನನ್ನ ಹೊರಗೆ ಹಾಕ್ಬಿಟ್ರು. ಶ್ವಾನ ಶ್ರೀಹರಿಯ ಆಧ್ಯಾತ್ಮಿಕ ತತ್ವದ ಸಂಕೇತ ಅನ್ನೋದು ನಿಮಗೆ ಗೊತ್ತಿಲ್ವೇ? ಶ್ವಾನವು ಮನುಷ್ಯರಂತೆಯೇ ಒಂದು ಜೀವವಲ್ವೇ? ಅದಕ್ಕೂ ಎಲ್ಲ ಜೀವರಾಶಿಗಳಂತೆ ಹಸಿವು, ಸಿಟ್ಟು, ಭಯ, ತೊಡವು ಎಲ್ಲ ಇರುತ್ತವೆ. ಮನುಷ್ಯನ ಹಸಿವು, ಶ್ವಾನದ ಹಸಿವು ಎರಡಕ್ಕೂ ಭೇದವಿರುವುದಿಲ್ಲ. ನೀವು ಆ ಶ್ವಾನಕ್ಕೆ ಹೊಡೆಯಬಾರದಿತ್ತು. ಕ್ಷಮಿಸಿ ಗುರುಗಳೇ, ಆದರೆ ನನಗೆ ನಾನು ಮಾಡಿದ ತಪ್ಪು ಅಂತ ಅರಿವಾಗಲಿಲ್ಲ. ನನ್ನ ಅಹಂಕಾರವನ್ನ ಪ್ರದರ್ಶನ ಮಾಡಿಬಿಟ್ಟೆ. ಗ್ರಾಮಸ್ಥರು ಸಿಟ್ಟಿಗೆ ಹೇಳ್ತಾರೆ ಅಂತ ನಾನು ಅಂದಾಜೆ ಮಾಡಲಿಲ್ಲ ಗುರುಗಳೇ. ಓಹೋಹೋಹೋಹೋ, ಅಗ್ರಹಾರವೆಲ್ಲ ನನ್ನ ಮನೆ ಮುಂದೆ ಸೇರಿದ್ದೀರಾ. ಏನು ವಿಷಯ? ನಿನಗೆ ಬುದ್ಧಿ ಹೇಳೋಣ ಅಂತ ಬಂದಿದ್ದೀವಿ. ಏನೋ ನನಗೆ ಬುದ್ಧಿ ಹೇಳಕ್ಕೆ ಬಂದಿದ್ದೀರಾ? ಯಾಕೆ? ಅಂತ ತಪ್ಪು ನಾನೇನು ಮಾಡಿದೆ? ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ, ಅದಕ್ಕೆ ಬಂದಿದ್ದೀರಾ? ಪ್ರಾಣಿ ಪಕ್ಷಿಗಳು ಅಂದರೆ ನಿನ್ಗೆ ದಯ ಅನ್ನೋದೇ ಇಲ್ಲ. ಮೃಗಕ್ಕಿನ್ನ ಕಡೆಯಾಗಿ ನಡ್ಕೋತೀಯ. ಧರ್ಮ ಕರ್ಮ ಅನ್ನೋದು ಇಲ್ಲವೇ ಇಲ್ಲ. ನೀನು ಮನುಷ್ಯನೇ ಅಲ್ಲ. ರೇ, ಹಿರಿಯರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಏನು ವಿಷಯ? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಬೈತಾ ಇದ್ದೀರಾ? ನಿನ್ನ ಮನೆ ಹತ್ರ ಇದ್ದ ಶ್ವಾನಕ್ಕೆ ನೀವು ಹೊಡಿಲಿಲ್ವೇ? ಅಯ್ಯೋ, ಇನ್ನೇನು ಮಾಡಲಿ, ತಿನ್ನಕ್ಕೆ ಬಿಡ್ತಾ ಇರಲಿಲ್ಲ. ಅದು ಒಂದೇ ಸಮನೆ ಬೊಗಳ್ತಾ ಇತ್ತು. ದರಿದ್ರ ದರಿದ್ರ. ಅದನ್ನು ಹಾಗೆ ಬಿಟ್ಟಿದ್ದಿದ್ರೆ
ನಾನು ತಿನ್ನೋ ಅನ್ನಕ್ಕೆ ಬಾಯಿ ಹಾಕ್ತಾ ಇತ್ತು. ಕೈಗೆ ಸಿಕ್ಕಿದ ಕಲ್ಲು ತಗೊಂಡು ಹೊಡೆದೆ. ಏನಿವಾಗ? ಏನಿವಾಗನ ನಿನ್ನ ಕೋಪಕ್ಕೆ ಒಂದು ಇತಿಮಿತಿ ಅನ್ನೋದು ಬೇಡ. ನೀನು ಕಲ್ಲೆಸೆದಿದ್ದಕ್ಕೆ ಆ ಶ್ವಾನಕ್ಕೆ ಕಾಲು ಮುರಿದು ತೆವಳ್ಕೊಂಡು ಓಡಾಡ್ತಾ ಇದೆ ಗೊತ್ತಾ? ಏನೋ ತಿಳ್ಕೊಂಡು ಓಡಾಡ್ತಿದೀಯಾ? ಸರಿ ಸರಿ ಸರಿ. ನಗ್ಬೇಡ ನೀನು. ಶ್ವಾನಗಳು ಕೂಡ ನಮ್ಮ ಹಾಗೆ ಸಹಜೀವಿಗಳು ಅನ್ನೋ ಜ್ಞಾನ ಬೇಡ ನಿಂಗೆ? ಅವಕ್ಕೂ ನೋವಾಗತ್ತೆ ಅನ್ನೋ ಪರಿಜ್ಞಾನ ಬೇಡವಾ? ಪ್ರಾಣಿ ಪಕ್ಷಿಗಳು ಅಂದರೆ ಅಷ್ಟೊಂದು ತಿರಸ್ಕಾರನ? ಅವತ್ತು ನೋಡಿದ್ರೆ ಇವ್ರ ಮನೆ ಹಸು ಅದ್ರ ಪಾಡ್ಗದ್ ನಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಕೋಲ್ ತಗೊಂಡು ಹೊಡೆದಿದ್ಯಾ? ಮೊನ್ನೆ ನದಿ ದಂಡೆ ಹತ್ರ ಕತ್ತೆಗಳು ಮೇಯ್ತಾ ಇದ್ರೆ ಅದಕ್ಕೂ ಹಾನಿ ಮಾಡಿದ್ಯಾ? ಆ ಕತ್ತೆಗಳು ಬಟ್ಟೆ ಒಗೆಯೋರ ಜೀವನದ ಆಧಾರವಾಗಿತ್ತು, ಅದನ್ನು ಕಿತ್ಕೊಂಡಿದ್ಯಾ? ನೀನು ಪ್ರಾಣಿಗಳಿಗೆ ಹೊಡೆದು ಬಡಿದು ಅವುಗಳ ಕೈಕಾಲು ಮುರಿದ್ರೆ ಅದರ ಶಾಪ ಊರಿಗೆ ತಟ್ಟೋದಿಲ್ವೇ? ನೀನು ರಾಕ್ಷಸ ಪ್ರವೃತ್ತಿ ಇರೋವನು. ನಿನಗೆ ಈ ಅಗ್ರಹಾರದಲ್ಲಿರೋ ಯೋಗ್ಯತೆ ಇಲ್ಲ. ನಾವೆಲ್ಲ ಸೇರಿ ನಿನಗೆ ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ದೀವಿ. ಇಷ್ಟು ನಡೆದಿದ್ದು ಗುರುಗಳೇ. ಊರಿನ ಹಿರಿಯರೆಲ್ಲ ಸೇರಿಕೊಂಡು ನನ್ನ ಅಗ್ರಹಾರದಿಂದ ಹೊರಗೆ ಹಾಕ್ಬಿಟ್ರು. ನನ್ನ ನೋವನ್ನು ಅವ್ರು ಕೇಳಿಸ್ಕೊಳ್ಳೇ ಇಲ್ಲ ಗುರುಗಳೇ. ನೀವು ಮಾಡಿದ್ದು ಮಹಾ ಅಪರಾಧ. ಗ್ರಾಮಸ್ಥರು ನಿಮ್ಮ ಮೇಲೆ ಸಿಟ್ಟಿಗೆದ್ದಿರೋದಕ್ಕೆ ಯಾವ ತಪ್ಪೂ ಇಲ್ಲ. ಅವರಿಗೆ ಎದುರಾಡಿದ್ದು ನಿಮ್ಮ ತಪ್ಪು. ಹಿರಿಯರು ಗುರುಗಳಿದ್ದ ಹಾಗೆ. ಗುರುಗಳನ್ನು ನಿಂದಿಸಿದರೆ ಆ ಭಗವಂತ ಕಾಪಾಡ್ತಾನ? ಗುರುಗಳೇ, ಹಸಿವು, ಕೋಪ, ನಿದ್ರೆ ಈ ಮೂರು ಮನುಷ್ಯನ ಸಹಜ ವಿಚಾರಗಳು. ಹಸಿವು ಹೆಚ್ಚಾದಾಗ ಮನುಷ್ಯನಿಗೆ ಕೋಪ ತಾನಾಗೇ ಬರುತ್ತದೆ. ಕೋಪ ಬಂದಾಗ ಅನರ್ಥ ನಡೆಯುತ್ತೆ. ಅನರ್ಥದಿಂದ ಅನಾಹುತವಾಗುತ್ತದೆ. ಅನಾಹುತದಿಂದ ಜೀವನವೇ ಮುಗಿದು ಹೋಗುತ್ತದೆ. ಅದು ಸಲ್ಲದು. ಪ್ರಾಣಿ ಹಿಂಸೆಯಾಗಲಿ ಪ್ರಾಣಿ ಹತ್ಯೆಯಾಗಲಿ ಸಲ್ಲದು. ಮನುಷ್ಯನಿಗೆ ಸಕಲ ಪ್ರಾಣಿಗಳಲ್ಲೂ ದಯೆ ಇರಬೇಕು. ಗುರುಗಳೇ, ಈಗ ನನಗೆ ಎಲ್ಲವೂ ವೇದ್ಯವಾಗಿದೆ. ಶ್ವಾನದ ಪರಿಸ್ಥಿತಿ ನಿಜಕ್ಕೂ ಏನಾಗಿರ್ಬೋದು ಅಂತ ತಿಳಿಯೋದಕ್ಕೆ ವೇಷ ಮರೆಸ್ಕೊಂಡು ಊರಿನ ಒಳಗೆ ಹೋಗಿದ್ದೆ. ಆ ಶ್ವಾನದ ಕಾಲು ಮುರಿದು ಹೋಗಿತ್ತು. ನನಗೆ ನನ್ನ ತಪ್ಪಿನ ಅರಿವಾಗಿ ನನ್ನ ಪಾಪದ ಪ್ರಾಯಶ್ಚಿತ್ತಕ್ಕೆ ಆ ಶ್ವಾನದ ಸೇವೆಯನ್ನು ಎಡೆಬಿಡದೆ ಮಾಡಿದೆ. ಅದರ ಕಾಲಿಗೆ ಔಷಧೋಪಚಾರ ಮಾಡಿ ಶ್ರದ್ಧೆಯಿಂದ ನೋಡಿಕೊಂಡೆ. ನೀವು ಮಾಡಿದ ತಪ್ಪು ನಿಮಗೆ ಅರ್ಥವಾಗಿದ್ದು ಒಳ್ಳೆಯದಾಯಿತು. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಆದರೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀನಿ ಅನ್ನೋದು ಊರಿನ ಹಿರಿಯರಿಗೆ ತಿಳಿಸಿದ್ರೂ ಕೂಡ ಅವ್ರು ನನ್ನನ್ನು ನಂಬ್ತಿಲ್ಲ. ನನ್ನನ್ನು ನಂಬದೆ ಅವರು ಊರೊಳಗೆ ಕಾಲಿಡೋದಕ್ಕೆ ಬಿಡ್ತಾ ಇಲ್ಲ. ನೀನಾದ್ರೂ ಕಾಲು ಮುರಿದಿದ್ಯಾ ಗೋವಿಂದ? ಊರವರೆಲ್ಲ ಸೇರ್ಕೊಂಡು ನಿನ್ನ ಕೈಯೋ ಕಾಲೋ ಮುರಿದೆ ಬಿಟ್ಟಿದಾರಲ್ಲ, ಅದೇ ದೊಡ್ಡದು.